ಇನ್ನೇನು 2025 ಬಜೆಟ್ ಬಂದೇ ಬಿಡ್ತು. ಫೆಬ್ರವರಿ 1ನೇ ತಾರೀಕು ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ರವರು ನಮ್ಮ ಪ್ರೆಸೆಂಟ್ ಇಂಡಿಯಾದ ಯೂನಿಯನ್ ಬಜೆಟ್ ಅನ್ನ ಫೆಬ್ರವರಿ 1ರ ಬೆಳಿಗ್ಗೆ 11 ಗಂಟೆಯಿಂದ ಮಂಡಿಸಲಿದ್ದಾರೆ ಅಂತ ಹೇಳ್ಬೋದು. ಹೌದು, ಬಜೆಟ್ 2025ರಲ್ಲಿ ನಮಗೆ ಕೆಲವೊಂದು ಸ್ಟಾಕ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಯಾವುದು ಆ ಸ್ಟಾಕ್ಸ್, ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ PSU ಸ್ಟಾಕ್ಸ್ ಅಂತ ನಾವೇನ್ ಕರಿತೀವಿ, ಆ ಸ್ಟಾಕ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ 3 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್, ಎಸ್ಪೆಷಲಿ PSU ಸ್ಟಾಕ್ಸ್ ಯಾವುದು ತೀರಾ ಅಂಡರ್ ವ್ಯಾಲ್ಯೂಡ್ ಅಲ್ಲಿ ಕಾಣಿಸ್ತಾ ಇದೆ ಆ ಸ್ಟಾಕ್ಸ್ ಅನ್ನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. PSU ಸ್ಟಾಕ್ಸ್ ಅಲ್ಲಿ ಮೊದಲನೇ ಸ್ಟಾಕ್ ತೀರಾ ಅಂಡರ್ ವ್ಯಾಲ್ಯೂಡ್ ಅಲ್ಲಿ ಕಾಣಿಸ್ತಾ ಇರೋದು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ. ಹೌದು, ಕೋಲ್ ಇಂಡಿಯಾ ಲಿಮಿಟೆಡ್ ಅನ್ನೋದು engaged in mining and production of coal and also operates coal washeries ಅಲ್ಲಿ. ಇದೊಂದು ಕೋಲ್ ಅನ್ನ ಪ್ರೊಡ್ಯೂಸ್ ಮಾಡೋ ಒಂದು ಕಂಪನಿ ಆಗಿರುತ್ತೆ. 1973 ಅಲ್ಲಿ ಈ ಕಂಪನಿ ಎಸ್ಟಾಬ್ಲಿಷ್ ಆಯಿತು. ಇದೊಂದು ಮಹಾರತ್ನ ಕಂಪನಿ ಆಗಿರುತ್ತೆ. ಅದೇ ರೀತಿ ಮಾರ್ಕೆಟ್ ಲೀಡರ್ಶಿಪ್ ಅಂತ ಬಂದಾಗ ಇದೊಂದು ಮೊನೋಪಲಿ ಸ್ಟಾಕ್ ಆಗಿರುತ್ತೆ ಕೋಲ್ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬೋದು. ಭಾರತದ 8 ಸ್ಟೇಟ್ಸ್ ಅಲ್ಲಿ ಮಾರ್ಕೆಟ್ ಪ್ರೆಸೆನ್ಸ್ ಅನ್ನ ಉಳಿಸ್ಕೊಂಡಿದೆ. ಅದೇ ರೀತಿ ಮೊನೋಪಲಿ ಅಂತ ಹೇಳಿದೆ 80% ಆಫ್ ದ ಮೊನೋಪಲಿ ಲೀಡರ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಕೋಲ್ ಸೆಕ್ಟರ್ ಅಲ್ಲಿ. ಇನ್ನು ಇವ್ರ ಹತ್ರ ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ಸ್ ಕೂಡ ಇದೆ, ಹೊಸ ಪ್ರಾಜೆಕ್ಟ್ಸ್ ಅನ್ನ ತೆಗೆದುಕೊಳ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ ಸೋಲಾರ್ ಪವರ್ ಜನರೇಷನ್ ಅಲ್ಲಿ 3 GW ಕೆಪಾಸಿಟಿ ಆಫ್ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನ ಫೈನಾನ್ಷಿಯಲ್ ಇಯರ್ 25-26 ಅಲ್ಲಿ ಏಮ್ ಮಾಡ್ತಾ ಇದ್ದಾರೆ. ಇನ್ನು ಪ್ರೊಡಕ್ಷನ್ ಕೆಪಾಸಿಟಿಯನ್ನ ನೋಡೋದಾದ್ರೆ 84 ಮೈನಿಂಗ್ ಏರಿಯಾಸ್ ಇದೆ 8 ಸ್ಟೇಟ್ ಗಳಲ್ಲಿ. ಇವರ ಮೇಜರ್ ಕನ್ಸ್ಯೂಮರ್ಸ್ ಬಂದು ಪವರ್ ಸೆಕ್ಟರ್ ಅಲ್ಲಿ ಇದ್ದಾರೆ. ಪವರ್ ಸೆಕ್ಟರ್ ಕಂಪನೀಸ್ ಇವರ ಮೇಜರ್ ಕಸ್ಟಮರ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಸ್ಟೀಲ್ ಸೆಕ್ಟರ್ ಇರಬಹುದು, ಅದರ್ ಇನ್ಕ್ಲೂಡಿಂಗ್ ಸಿಮೆಂಟ್, ಫರ್ಟಿಲೈಸರ್, ಬ್ರಿಕ್, ಕ್ಲೀನ್ಸ್ ಅಂಡ್ ಹೋಸ್ಟ್ ಆಫ್ ಅದರ್ ಇಂಡಸ್ಟ್ರೀಸ್ ಕೂಡ ಈ ಪರ್ಟಿಕ್ಯುಲರ್ ಸ್ಟಾಕ್ ಗೆ ಕನ್ಸ್ಯೂಮರ್ ಆಗಿರ್ತಾರೆ. ಎಸ್ಪೆಷಲಿ 82% ಆಫ್ ದ ಔಟ್ಪುಟ್ ಬಂದು ಪವರ್ ಸೆಕ್ಟರ್ ಗೆ ಹೋಗ್ತಾ ಇದೆ. ಅಂದ್ರೆ ಪವರ್ ಕಂಪನೀಸ್ ಇವರ ಮೇನ್ ಟಾರ್ಗೆಟ್ ಆಗಿರ್ತಾರೆ. ಈ ಕಂಪನಿಯ ಫಂಡಮೆಂಟಲ್ಸ್ ನ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,28,000 ಕೋಟಿ ಇದೆ. ಕರೆಂಟ್ ಪ್ರೈಸ್ ಕೇವಲ 371 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಸ್ಟಾಕ್ PE ರೇಷಿಯೋ ನೋಡಿ ಕೇವಲ 6.38 ಇದೆ. 6.38 ಅನ್ನೋದು ತುಂಬಾ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ತಿಳಿಸ್ತಾ ಇದೆ ಸ್ಟಾಕ್ PE ರೇಷಿಯೋ ಪ್ರಕಾರ. ಅದೇ ರೀತಿ ಇದರ ಸ್ಟಾಕ್ ನ ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 63% ಇರೋದು. ROCE ಅಂತೂ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ 63% ಅನ್ನೋದು. ಅದೇ ರೀತಿ ROE ಅನ್ನೋದು ಕೂಡ 52% ಇದೆ. ಅಗೇನ್ ಎಕ್ಸ್ಟ್ರೀಮ್ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ROE ಕೂಡ ತುಂಬಾ ಚೆನ್ನಾಗಿದೆ. ಕಡಿಮೆ ಪ್ರೈಸ್ ಅಲ್ಲಿ, ಇಷ್ಟೊಂದು ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇರೋ ಈ ಸ್ಟಾಕ್ ಗೆ ROCE ಮತ್ತೆ ROE ಎರಡೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಚೆನ್ನಾಗಿದ್ದಾವೆ. ಇನ್ನು ಇದೊಂದು ಡಿವಿಡೆಂಟ್ ಕಂಪನಿ ಕೂಡ ಆಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಡಿವಿಡೆಂಟ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಡಿವಿಡೆಂಟ್ ಈಲ್ಡ್ ಅನ್ನೋದು 6.84% ಇದ್ರೆ ಡಿವಿಡೆಂಟ್ ಪೇ ಔಟ್ ಅನ್ನೋದು 42% ಇದೆ. ಸೊ ಡಿವಿಡೆಂಟ್ ಗೋಸ್ಕರನೇ ಇನ್ವೆಸ್ಟ್ಮೆಂಟ್ ಆಗುವಂತಹ ಕೆಲವು ಕಂಪನೀಸ್ ಅಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಇನ್ನು ಸಾಲ ಕೂಡ ತುಂಬಾ ಕಡಿಮೆ ಇದೆ. 7,816 ಕೋಟಿ ಸಾಲ ಇದ್ರೆ ಇವರ ರಿಸರ್ವ್ಸ್ ಅನ್ನ ನೋಡಿ, ರಿಸರ್ವ್ಸ್ ಕೂಡ 90,000 ಕೋಟಿ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಅಗೇನ್ ಎಕ್ಸ್ಟ್ರೀಮ್ಲಿ ಗುಡ್ ನ್ಯೂಸ್ ಫಾರ್ ದ ಕಂಪನಿ ಅಂತ ಹೇಳ್ಬೋದು. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನ ನೋಡೋದಾದ್ರೆ 756 ರೂಪಾಯಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ರಕಾರ ನೋಡೋದಾದ್ರೆ ಕೋಲ್ ಇಂಡಿಯಾ ಆಲ್ಮೋಸ್ಟ್ 750 ರೂಪಾಯಿ ಅಷ್ಟು ರ್ಯಾಲಿ ಕೊಡೋ ಚಾನ್ಸಸ್ ಇದೆ ಬರುವಂತ ವರ್ಷಗಳಲ್ಲಿ. ಇನ್ನು ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಲಾಸ್ ಅನ್ನ ನಾವು ನೋಡೋದಾದ್ರೆ ಕಳೆದ ವರ್ಷ 31,723 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಇನ್ನು 2024ರ ಮಾರ್ಚ್ಗೆ 37,369 ಕೋಟಿಯನ್ನ ಪ್ರಾಫಿಟ್ ಆಗಿ ತೋರಿಸಿದ್ದಾರೆ. ಇನ್ನು ಬರುವಂತಹ ಮಾರ್ಚ್ ಅಲ್ಲೂ ಅಷ್ಟೇ ಮತ್ತೆ ಫೈನಾನ್ಷಿಯಲ್ ಇಯರ್ ರಿಸಲ್ಟ್ ಅನ್ನ ಅಪ್ಡೇಟ್ ಮಾಡ್ತಾರೆ. ಅವಾಗ್ಲೂ ಕೂಡ ಇದೇ ರೀತಿಯ ಒಂದು ಪ್ರಾಫಿಟ್ ಅನ್ನ ಇವರು ತೋರಿಸಿದ್ರೆ, ಒಂದೊಳ್ಳೆ ಗ್ರೋತ್ ಅನ್ನ ತೋರಿಸಿದ್ರೆ ಕೋಲ್ ಇಂಡಿಯಾ ತುಂಬಾ ಚೆನ್ನಾಗಿ ರ್ಯಾಲಿ ಕೊಡುವ ಸ್ಟಾಕ್ಸ್ ಅಲ್ಲಿ ಇದು ಕೂಡ ಒಂದು ಆಗಿರುತ್ತೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾನು ನೋಡೋದಾದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ 63% ಇದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ 63% ಕೂಡ ಉಳಿಸ್ಕೊಂಡಿದ್ದಾರೆ. ಇನ್ನು FIS ನೀವು ನೋಡಬಹುದು, FIS 8.58% FIS ಇದ್ದಾರೆ. DIS ಕೂಡ 22% DIS ಇದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೈ ಲೆವೆಲ್ ಅಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಸ್ಟೇಕ್ ಅನ್ನು ಉಳಿಸ್ಕೊಂಡಿದ್ದಾರೆ, ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನು ಪಬ್ಲಿಕ್ ಅನ್ನೋದು 5.60% ಪಬ್ಲಿಕ್ ಉಳಿಸ್ಕೊಂಡಿದೆ. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ 371 ರೂಪೀಸ್ ಏನಿದೆ ಕೋಲ್ ಇಂಡಿಯಾಗೆ ತುಂಬಾ ಅಂದ್ರೆ ತುಂಬಾ ಲೋವರ್ ಲೆವೆಲ್ ಅಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. ತುಂಬಾ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಆಗಿ ಕಾಣಿಸ್ತಾ ಇದೆ ಕೋಲ್ ಇಂಡಿಯಾ. ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್ ಅಲ್ಲಿ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಕೋಲ್ ಇಂಡಿಯಾ ಅನ್ನೋದು ಮೊದಲನೇ ಸ್ಟಾಕ್ ಆಗಿರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಸೊ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಗೆ ಹೊಸಬರಾಗಿದ್ರೆ, ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ, ನಿಮ್ಗೆ
ನಿಮ್ಗೆ ಟ್ರೇಡಿಂಗ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ನೀವು ಎಂ ಸ್ಟಾಕ್ ಬೈ ಮಿರಾಯಿ ಅಸೆಟ್ ಅವರ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದೊಂದು ಸೆಬಿ ರಿಜಿಸ್ಟರ್ಡ್ ಫರ್ಮ್ ಆಗಿದ್ದು ಈಕ್ವಿಟಿ ಇರಬಹುದು, ಡೆಲಿವರಿ ಇರಬಹುದು, ಮ್ಯೂಚುವಲ್ ಫಂಡ್ ಮತ್ತೆ ಐಪಿಒಸ್ ಮೇಲೆ ಜೀರೋ ಬ್ರೋಕರೇಜ್ ಇರುತ್ತೆ. ಅದೇ ರೀತಿ ಅಕೌಂಟ್ ಓಪನಿಂಗ್ ಫೀ ಕೂಡ ಕಂಪ್ಲೀಟ್ ಆಗಿ ಜೀರೋ ಇರುತ್ತೆ, ಫ್ರೀ ಅಕೌಂಟ್ ಓಪನಿಂಗ್ ಇರುತ್ತೆ. ಅದೇ ರೀತಿ ಅಕೌಂಟ್ ಮೇಂಟೆನೆನ್ಸ್ ಫೀಸ್ ಕೂಡ ಜೀರೋ ಆಗಿರುತ್ತೆ, ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಫ್ಲೆಡ್ಜ್ ಕ್ರಿಯೇಷನ್ ಚಾರ್ಜಸ್ ಕೂಡ ಜೀರೋ ಇರುತ್ತೆ. ಚಾರ್ಜಸ್ ಆನ್ ಕಾಲ್ ಅಂಡ್ ಟ್ರೇಡ್ ಸರ್ವಿಸಸ್ ಕೂಡ ಜೀರೋ ಆಗಿರುತ್ತೆ. ಇನ್ನು ಒನ್ ಆಫ್ ದ ಲೋಯೆಸ್ಟ್ ಬ್ರೋಕರೇಜ್ ಫೀಸ್ ಆಗಿರುತ್ತೆ ಕೇವಲ ₹5 ಪರ್ ಆರ್ಡರ್ ಆನ್ ಇಂಟ್ರಾಡೇ ಫ್ಯೂಚರ್ಸ್, ಆಪ್ಷನ್ಸ್, MTF ಮತ್ತೆ ಕರೆನ್ಸಿ ಮೇಲೆ ಕೇವಲ ₹5 ಇರುತ್ತೆ ಬ್ರೋಕರೇಜ್ ಅನ್ನೋದು. ಸೊ ಇದರಲ್ಲಿ ನಾವು ಪೇ ಲೆಟರ್ ಅನ್ನುವ ಆಪ್ಷನ್ ಅನ್ನ ಯೂಸ್ ಮಾಡಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅದರ ಇಂಟ್ರೆಸ್ಟ್ ರೇಟು ಕೇವಲ 6.99% ಪರ್ ಆನಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಹೋಲ್ಡಿಂಗ್ ಪೀರಿಯಡ್ ಬಂದು ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ 20% ನಿಮ್ಮ ಫಂಡ್ ಆಗಿದ್ರೆ 80% ವರೆಗೂ ಕೂಡ ಎಂ ಸ್ಟಾಕ್ ನಿಮ್ಗೆ ಫಂಡಿಂಗ್ ಅನ್ನ ಕೊಡುತ್ತೆ. ಸೊ ಆ ಫಂಡಿಂಗ್ ಇಂಟ್ರೆಸ್ಟ್ ರೇಟ್ ಬಂದು ಅಬೋವ್ 5 crore ಆಗಿದ್ರೆ 0.0192% ಇದ್ರೆ, ಅಬೋವ್ 25 lakh to 5 crore ವರೆಗೂ ಕೂಡ ಕೇವಲ 0.0274% ಆಗಿರುತ್ತೆ. ಅಪ್ ಟು 25 lakh ವರೆಗೂ ಕೂಡ 0.0411% ಇರುತ್ತೆ. ಲೋ ಹೇರ್ ಕಟ್ ಹೈ ಫಂಡಿಂಗ್ ಅನ್ನ ಫಂಡ್ ಮಾಡುತ್ತೆ. ಅನ್ಲಿಮಿಟೆಡ್ ಹೋಲ್ಡಿಂಗ್ ಪೀರಿಯಡ್ ಇರುತ್ತೆ. ಝೀರೋ ಕ್ಯಾಶ್ MTF ಆರ್ಡರ್ಸ್ ಯೂಸಿಂಗ್ ಫ್ಲೆಡ್ಜ್ ಶೇರ್ಸ್ ಫೆಸಿಲಿಟಿ ಕೂಡ ಇರುತ್ತೆ. ಝೀರೋ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ. MTF ಲೆಡ್ಜರ್ 100% ಟ್ರಾನ್ಸ್ಪರೆನ್ಸಿಯಲ್ಲಿ ಬರುತ್ತೆ. ಸೊ ಇನ್ನು ಇವರ ಅಚೀವ್ಮೆಂಟ್ಸ್ ಬಗ್ಗೆ ನೋಡೋದಾದ್ರೆ 17 lakh ಪ್ಲಸ್ ಕಸ್ಟಮರ್ಸ್ ಇದ್ದಾರೆ. 1 ಯೂಸರ್ ಆನ್ ಬೋರ್ಡ್ ಆಗ್ತಾ ಇದ್ದಾರೆ ಎವ್ರಿ 50 ಸೆಕೆಂಡ್ಗೆ. ಅದೇ ರೀತಿ 80 crore ಪ್ಲಸ್ ಟ್ರೇಡ್ಸ್ ಅನ್ನ ಫೆಸಿಲಿಟೇಟ್ ಮಾಡಿದ್ದಾರೆ. 4 ಸ್ಟಾರ್ ರೇಟಿಂಗ್ ಇದೆ. ಅದೇ ರೀತಿ 2.6 lakh ಪ್ಲಸ್ ಯೂಸರ್ಸ್ ಇದನ್ನ ರೆಫರ್ ಮಾಡ್ತಾ ಇದ್ದಾರೆ. 3 ರೆಫರಲ್ಸ್ ಓಪನ್ ಆಗ್ತಾ ಇದೆ ಪರ್ ಮಿನಿಟ್ ಗೆ. ಸೊ ಓವರ್ ಆಲ್ ಆಗಿ ಒಂದು ಪವರ್ಫುಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಕಾಂಪಿಟೇಟಿವ್ ಪ್ರೈಸಿಂಗ್ ಜೊತೆಗೆ ಗ್ಲೋಬಲ್ ಬ್ರಾಂಡ್ ಕೂಡ ಆಗಿರುತ್ತೆ. ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ. ಇನ್ನು ಎರಡನೇ ಸ್ಟಾಕ್ ಬಂದು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್. ಹೌದು, ಈ ಸಲ ಬರುವಂತಹ ರೈಲ್ವೆ ಬಜೆಟ್ ಅಲ್ಲಿ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಅನ್ನೋದು ತುಂಬಾ ಹೈಲೈಟೆಡ್ ಸ್ಟಾಕ್ ಆಗಿರುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,79,000 ಕೋಟಿ. ಸ್ಟಾಕ್ PE 27 ಅಲ್ಲಿ ಇದೆ. ಅದೇ ರೀತಿ ROCE 5.73, ROE 13.7 ಅಲ್ಲಿ ಇದ್ರೆ, ರಿಸರ್ವ್ಸ್ ಅನ್ನೋದು 38,000 ಕೋಟಿ, ಡೆಟ್ ಅನ್ನೋದು 4 ಲಕ್ಷ ಕೋಟಿ ಇದೆ. ಇದೊಂದು ಫೈನಾನ್ಸ್ ಕಂಪನಿ ಆಗಿರೋದ್ರಿಂದ ಡೆಟ್ ಅನ್ನೋದು ಜಾಸ್ತಿನೇ ಇರುತ್ತೆ. ಅದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ 71 ಅಲ್ಲಿ ಇದೆ, ವಿಚ್ ಈಸ್ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಡಿವಿಡೆಂಟ್ ಪೇ ಔಟ್ ಬಂದು 30.6 ಇದೆ. ಇನ್ನು ಓವರ್ ಆಲ್ ಆಗಿ ಈ ಪರ್ಟಿಕ್ಯುಲರ್ ಕಂಪನಿಯ ಬಿಸ್ನೆಸ್ ಓವರ್ ವ್ಯೂ ನ ನೋಡೋದಾದ್ರೆ ಇದೊಂದು ಮಿನಿ ರತ್ನ ಸ್ಟಾಕ್ ಆಗಿರುತ್ತೆ. ಅದೇ ರೀತಿ ಲೀಸಿಂಗ್ ಆಪರೇಟರ್ಸ್ ಇರಬಹುದು, ಲೆಂಡಿಂಗ್ ಆಪರೇಷನ್ಸ್ ಇರಬಹುದು, ಬಾರೋಯಿಂಗ್ ಆಪರೇಷನ್ಸ್ ಇರಬಹುದು, ಎಲ್ಲಾ ರೀತಿಯ ಬಿಸ್ನೆಸ್ ಅಲ್ಲೂ ಇದು ಇನ್ವಾಲ್ವ್ಮೆಂಟ್ ಅನ್ನ ಮಾಡ್ಕೊಂಡಿದೆ. ಎಸ್ಪೆಷಲಿ ಇದೊಂದು ಫೈನಾನ್ಸ್ ಕಂಪನಿ ಆಗಿರೋದ್ರಿಂದ ಇಂಡಿಯನ್ ರೈಲ್ವೇಸ್ ಗೆ ಮೊಬಿಲೈಸಿಂಗ್ ಫಂಡ್ಸ್ ಮತ್ತೆ ಡೊಮೆಸ್ಟಿಕ್ ಓವರ್ಸೀಸ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಇಂದ ಫಂಡ್ಸ್ ಅನ್ನ ರೈಸ್ ಮಾಡಿ ಕೊಡುತ್ತೆ. ಅದೇ ರೀತಿ ಕಂಪನಿ ಫೋಕಸ್ ಬಗ್ಗೆ ನಾವು ನೋಡೋದಾದ್ರೆ ಕಂಪನಿ ಎಕ್ಸ್ಪ್ಲೋರಿಂಗ್ ಆಪರ್ಚುನಿಟೀಸ್ ಟು ಇನ್ವೆಸ್ಟ್ ಇನ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮೇಲೆ ಇದು ಫೋಕಸ್ ಮಾಡ್ತಾ ಇದೆ. ಅದೇ ರೀತಿ ಡೆಡಿಕೇಟೆಡ್ ಫ್ರೈಟ್ ಲೈನ್ಸ್ ಇರಬಹುದು, ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಇರಬಹುದು, ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ಸ್ ಇರಬಹುದು, ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಫಾರ್ ದ ರೈಲ್ವೆ ನೆಟ್ವರ್ಕ್ ಗೆ ಇರಬಹುದು. ಸೊ ಅದೇ ರೀತಿ ಅಡಿಷನಲಿ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ ಗೆ ಫೈನಾನ್ಸ್ ಅನ್ನ ಕೊಡುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಕೂಡ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಗೌರ್ಮೆಂಟ್ ಜೊತೆ ಮಾತುಕತೆ ನಡೆಸ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ, ನೆಟ್ ಪ್ರಾಫಿಟ್ ಅನ್ನ ಚೆಕ್ ಮಾಡೋದಾದ್ರೆ ಮಾರ್ಚ್ 2023ರಲ್ಲಿ 6,167 ಕೋಟಿ. ಅದೇ ರೀತಿ ಮಾರ್ಚ್ 2024ಕ್ಕೆ 6,412 ಕೋಟಿ. ಒಳ್ಳೆ ಪ್ರಾಫಿಟ್ ಅನ್ನ ಇವರು ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಅನ್ನ ತೋರಿಸ್ತಾ ಬರ್ತಾ ಇದ್ದಾರೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಪ್ರಮೋಟರ್ಸ್ ಬಂದು 86%, FIIs 1%, DIS 1%. ಸ್ಟಾಕ್ PE ರೇಷಿಯೋ ಕೂಡ ತುಂಬಾ ಓವರ್ ವ್ಯಾಲ್ಯೂಯೇಷನ್ ಅಲ್ಲೂ ಇಲ್ಲ, ಅನ್ನಂತ ತುಂಬಾ ಲೋವರ್ ವ್ಯಾಲ್ಯೂಯೇಷನ್ ಅಲ್ಲೂ ಇಲ್ಲ, ಒಂದು ಮೀಡಿಯಂ ವ್ಯಾಲ್ಯೂಯೇಷನ್ ಅಲ್ಲಿ ಕಾಣಿಸ್ತಾ ಇದೆ, ಫೇರ್ ವ್ಯಾಲ್ಯೂಯೇಷನ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಕೂಡ ಒಂದು ಒಳ್ಳೆ ಸ್ಟಾಕ್ ಆಗಿರುತ್ತೆ 2025ಕ್ಕೆ. ಎಸ್ಪೆಷಲಿ ಬಜೆಟ್ ಅಲ್ಲಿ ಈ ಸ್ಟಾಕ್ ಗೆ ಏನಾದ್ರೂ ಬೆನಿಫಿಟ್ ಸಿಕ್ಕಿದ್ರೆ ಒಳ್ಳೆ ರ್ಯಾಲಿ ಬರುವಂತಹ ಚಾನ್ಸಸ್ ಇದೆ. ಇದರ 52 ವೀಕ್ ಹೈ ₹229 ಆಗಿರುತ್ತೆ. ಇನ್ ಕೇಸ್ ₹229 ಅನ್ನ ಈ ವರ್ಷದಲ್ಲಿ ಏನಾದ್ರೂ ರೀಚ್ ಆದ್ರೆ 229 ಅನ್ನ ಬ್ರೇಕ್ ಮಾಡಿದ್ರೆ ಮತ್ತೆ ಒಂದು ಹೈ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮೂರನೇ ಸ್ಟಾಕ್ ಬಂದು ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತ. ಸೊ ಇದೊಂದು ಮುಂಬೈ ಬೇಸ್ಡ್ ಕಂಪನಿ ಆಗಿದ್ದು 1774ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಇದೊಂದು ಶಿಪ್ ಬಿಲ್ಡಿಂಗ್ ಸ್ಟಾಕ್ ಆಗಿರುತ್ತೆ. ಶಿಪ್ ಬಿಲ್ಡಿಂಗ್ ಸ್ಟಾಕ್ ಆಗಿರೋದ್ರಿಂದ ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಇವ್ರ ಹತ್ರ ಆರ್ಡರ್ ಬುಕ್ ಅನ್ನೋದು ಎಕ್ಸ್ಟ್ರೀಮ್ಲಿ ಚೆನ್ನಾಗಿದೆ ಆರ್ಡರ್ ಬುಕ್. ಸೊ ಇವರ ಆರ್ಡರ್ ಬುಕ್ ಅನ್ನ ನಾವು ನೋಡೋದಾದ್ರೆ 38,390 ಕೋಟಿ ಅಷ್ಟು ಆರ್ಡರ್ ಬುಕ್ ಇವರು ಫೈನಾನ್ಷಿಯಲ್ ಇಯರ್ 2024 ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಇವರ ಬಿಸ್ನೆಸ್ ಅನ್ನ ಡೈವರ್ಸಿಫಿಕೇಶನ್ ಮಾಡಬೇಕು ಅಂತ ಅಂಡರ್ ವಾಟರ್ ಎಕ್ವಿಪ್ಮೆಂಟ್ ಅಂಡ್ ಪ್ಲಾಟ್ಫಾರ್ಮ್, ಮರೀನ್ ಎಕ್ವಿಪ್ಮೆಂಟ್ ಪ್ಲಾಟ್ಫಾರ್ಮ್, ಹೆವಿ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಇರಬಹುದು, ಕಾರ್ಗೋ ಕಂಟೈನರ್ಸ್ ಇರಬಹುದು, ಇಂತಹ ಮಲ್ಟಿಪಲ್ ಡೈವರ್ಸಿಫಿಕೇಶನ್ ಅನ್ನ ಮಾಡ್ತಾ ಇದೆ ಬಿಸ್ನೆಸ್ ಅಲ್ಲಿ. ಅದೇ ರೀತಿ ಹೊಸ ಆರ್ಡರ್ ಬುಕ್ ಪ್ರಕಾರ 2,500
ಕಂಟೈನರ್ಸ್ ಫ್ರಮ್ ಕಂಟೈನರ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್. ಅಂದ್ರೆ ನೀವು ಕಾನ್ಕರ್ ಅನ್ನೋ ಒಂದು ಸ್ಟಾಕ್ ಕೇಳಿರ್ತೀರಾ, ಅವರಿಗೆ ಇವರು 2500 ಕಂಟೈನರ್ಸ್ ಅನ್ನ ಮಾಡಿಕೊಡ್ತೀವಿ ಅಂತ ಕೂಡ ಬಿಸ್ನೆಸ್ ಅನ್ನ ಡೀಲ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಒಂದೇ ವರ್ಷದಲ್ಲಿ 92% ರಿಟರ್ನ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ 100% ಮೇಲೆ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನ ನಾವು ನೋಡೋದಾದ್ರೆ 2020ರಲ್ಲಿ ಇದೇ ಕಂಪನಿ ಮಾಡ್ತಾ ಇರುವಂತಹ ಪ್ರಾಫಿಟ್ ಬಂದು 471 ಕೋಟಿ. ಅದೇ ರೀತಿ 2024 ಅಂದ್ರೆ ರೀಸೆಂಟ್ ಇಯರ್ಸ್ ಅಲ್ಲಿ 1937 ಕೋಟಿ ನೆಟ್ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. 4 ಪಟ್ಟು ಜಾಸ್ತಿ ಆಗಿದೆ ಪ್ರಾಫಿಟ್ ರೇಷಿಯೋ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಮ್ಯಾಜಗಾನ್ ಅನ್ನೋದು ಈಗಲೂ ಕೂಡ ಒಂದು ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಏನಕ್ಕೆ ಅಂದ್ರೆ ಹೈ ಪ್ರೈಸ್ ಬಂದು 2930, ಕರೆಕ್ಷನ್ ಮೋಡ್ ಅಲ್ಲಿ ಈಗ ಸದ್ಯಕ್ಕೆ 2226 ರೂಪಾಯಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನೋದು ಸಿಗ್ತಾ ಇದೆ. ಸ್ಟಾಕ್ ಪಿ ರೇಷಿಯೋ ಕೂಡ ಹೈಯರ್ ಅಂತೂ ಆಗಿಲ್ಲ, ಒಂದು ನಾರ್ಮಲ್ ರೇಂಜ್ ಅಲ್ಲಿ ಸಿಗ್ತಾ ಇದೆ, ಫೇರ್ ವ್ಯಾಲ್ಯೂ ನಲ್ಲಿ ಸಿಗ್ತಾ ಇದೆ. ROCE ROE ಎರಡು ಕೂಡ ಚೆನ್ನಾಗಿರೋದ್ರಿಂದ ಈ ಸ್ಟಾಕ್ ಮೇಲೂ ಕೂಡ ನಾವು ಈ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ 2025 ಅಲ್ಲೂ ಕೂಡ ನಾವು ಒಂದೊಳ್ಳೆ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ ಬರುವಂತಹ ಬಜೆಟ್ ಅಲ್ಲಿ ಶಿಪ್ ಬಿಲ್ಡಿಂಗ್ ಸ್ಟಾಕ್ಸ್ ಇರ್ಬೋದು ಅಥವಾ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಗೆ ಒಂದೊಳ್ಳೆ ಯೋಜನೆಗಳನ್ನ ಘೋಷಿಸಿದ್ರೆ ಮತ್ತೆ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಗೆ ಜೀವ ಬಂದಂತೆ ಆಗತ್ತೆ, ಮತ್ತೆ ಒಂದು ಹೈ ರ್ಯಾಲಿನ ಕೊಡೋದಿಕ್ಕೆ ರೀಸನ್ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ 3 ಅಂಡರ್ ವ್ಯಾಲ್ಯೂಡ್ PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್. ಸೊ ಬರುವಂತಹ ವಿಡಿಯೋಸ್ ಅಲ್ಲಿ ಯಾವ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ. Investments in securities markets are subject to market risks. Read all the related documents carefully before investing.